ಮತ್ತೊಂದು ಕಡೆ ಟಿವಿ9 ವರದಿಗಳ ಬಳಿಕ ಇದೀಗ ರಸ್ತೆಗಳಿಗೆ ಟಾರ್ ಹಾಕೋ ಕಾರ್ಯ ನಿಧಾನವಾಗಿ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿದಿನ 1000 ಗುಂಡಿ ಮುಚ್ಚುತ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಪಿಎಂ ಮನೆ ಮುಂದೆನೇ ಗುಂಡಿ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದು ಬಿಜೆಪಿ ನಿಗಿ ಅಂತಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದ ಗುಂಡಿ ರಾಜಕೀಯ. ಪಿಎಂ ಮನೆ ಮುಂದಿನ ರಸ್ತೆ ನೋಡಿದ್ದೀರಾ ಎಂದ ಡಿಕೆ ಶಿವಕುಮಾರ್. ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗುತ್ತೆ. ನಿಮ್ಮ ಮನೆ ಮುಂದೆ ಹೊಂಡ ಮಾಡ್ಕೊಳ್ಳಿ ಎಂದ ಸಿಸಿ ಪಾಟೀಲ್. ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೊಳ್ಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೊಳ್ಳಿ. ಗುಂಡಿ ಗುಂಡಿ ಗುಂಡಿ, ಯಾವ ರಸ್ತೆಗೆ ಹೋದ್ರೂ ಗುಂಡಿ. ಇವೇನು ಗುಂಡಿಗಳೋ ಅಥವಾ ಯಾರಾದ್ರೂ ಬಿದ್ದು ಸತ್ರೆ ಮುಚ್ಚಿ ಹಾಕಲು ತೋಡಿರುವ ಸಮಾಧಿಗಳೋ ಅನ್ನೋ ಅನುಮಾನ ಮೂಡುತ್ತೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳು ಗುಂಡಿಮಯವಾಗಿವೆ. ಹೀಗಾಗಿ ಗುಂಡಿ ಸಮಸ್ಯೆಗೆ ಮುಕ್ತಿಯಾಡಲು ಮಧ್ಯಪ್ರವೇಶಿಸಿದ್ದ ಸಿಎಂ ಜಿಬಿಎ ಅಧಿಕಾರಿಗಳು ಇಂಜಿನಿಯರ್ಗಳ ಜೊತೆ ಸಭೆ ನಡೆಸಿ ಅಕ್ಟೋಬರ್ ತಿಂಗಳ ಒಳಗೆ ಗುಂಡಿ ಮುಚ್ಚಲು ಸೂಚನೆ ನೀಡಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆ ಆಡಿರೋ ಅದೊಂದು ಮಾತು ನಾಳೆ ಗುಂಡಿ ಪ್ರತಿಭಟನೆಗೆ ಮುಂದಾಗಿರೋ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ. ರಸ್ತೆ ಗುಂಡಿ ಮುಚ್ಚೋ ಬಗ್ಗೆ ಇವತ್ತು ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ದೆಹಲಿಯಲ್ಲಿ ಎಷ್ಟು ಗುಂಡಿಗಳಿವೆ ಅಂತ ನೋಡಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಮನೆ ರೋಡ್ನಲ್ಲೂ ಎಷ್ಟಿದೆ ಅನ್ನೋದನ್ನ ತಾವೆಲ್ಲ ನೋಡಬೇಕು ಅಂತ ಹೇಳೋ ಮೂಲಕ ಪಿಎಂ ಮನೆ ಮುಂದಿನ ರಸ್ತೆಯಲ್ಲೂ ಗುಂಡಿ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಸಿ ಪಾಟೀಲ್, ನಿಮ್ಮ ಮನೆ ಮುಂದೆ ಹೊಂಡ ಮಾಡ್ಕೊಳ್ಳಿ, ಏನ್ ಕೇಳಿದ್ರು ಮೋದಿ ಅಂತೀರಾ ಅಂತ ಕುಟುಕಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತಿದೆ. ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತಿದೆ. ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತಿದೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನು. ಏನು ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ. ಅರೆ ನಾವಿದ್ದಾಗ ಮಾಡಲ್ಲಕ್ಕೆ ನೀವು ಬಂದಿರಪ್ಪ, ಮತ್ತೆ ನೀವು ಹೋಗಕ್ಕೆ ತಯಾರಾಗಿರಿ, ನಾವು ಬರ್ತೇವೆ. ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ನಾಳೆ ಬಿಜೆಪಿ ಪ್ರೊಟೆಸ್ಟ್. ರಸ್ತೆ ಗುಂಡಿ ಮುಚ್ಚದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆ ಊದಿದೆ. ನಾಳೆ ರಾಜ್ಯಾದ್ಯಂತ ಬಿಜೆಪಿ 1 ಗಂಟೆ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆ ತಡೆ ನಡೆಸಲಿದ್ದಾರೆ. ಶಿವಮೊಗ್ಗದಲ್ಲಿ ವಿಜಯೇಂದ್ರ, ಬೆಂಗಳೂರಲ್ಲಿ ಆರ್ ಅಶೋಕ್ ಭಾಗಿಯಾಗಲಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿರೋ ಹೊತ್ತಲ್ಲಿ ಪಿಎಂ ಮನೆ ಮುಂದಿನ ರಸ್ತೆ ನೋಡಿದ್ದೀರಾ ಅಂತ ಡಿಕೆ ಹೇಳಿರೋದು ಕಮಲ ಪಡೆಗೆ ಆಹಾರ ಸಿಕ್ಕಂತಾಗಿದೆ. ಬಿಜೆಪಿ ಕಾಲದಲ್ಲಿ ಗುಂಡಿ ಮುಚ್ಚಿದ್ರೆ ಹೀಗೆ ಏಕೆ ಆಗ್ತಿತ್ತು ಎಂದ ಡಿಕೆ. ಬಿಜೆಪಿಗೆ ತಿರುಗೇಟು ಕೊಟ್ಟಿರೋ ಡಿಕೆ, ಮಳೆ ಇದ್ರೂ ನಾವು ದಿನಕ್ಕೆ 1000 ಗುಂಡಿ ಮುಚ್ಚುತ್ತಿದ್ದೇವೆ. ಬಿಜೆಪಿ ಕಾಲದಲ್ಲಿ ಗುಂಡಿ ಮುಚ್ಚಿದ್ರೆ ಯಾಕೆ ಹೀಗೆ ಇರ್ತಿತ್ತು ಅಂತ ಡಿಕೆ ಪ್ರಶ್ನಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ. ಮಳೆ ಆಗ್ತಾ ಇದ್ರು ಮುಚ್ತಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ 200 ಹೆಚ್ಚು ಕಮ್ಮಿ 1000 ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ. ದೊಡ್ಡ ಐಟಿ ಕಂಪನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರ್ಲಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಟಿವಿ9 ಏನ್ ರೋಡ್ ಗುರು ಅಭಿಯಾನದ ಬಳಿಕ ರಸ್ತೆಗೆ ಡಾಂಬಾರು ಭಾಗ್ಯ. ಇದು ಬೆಂಗಳೂರಿನ ಮಿಷನ್ ರೋಡ್. ಸುಮಾರು ದಿನದಿಂದ ಈ ರಸ್ತೆ ಪಾಟ್ ಹೋಲ್ ರಸ್ತೆಯಾಗಿತ್ತು. ಈ ಬಗ್ಗೆ ಟಿವಿ9 ಏನ್ ರೋಡ್ ಗುರು ಅಭಿಯಾನದಡಿ ವರದಿ ಪ್ರಸಾರ ಮಾಡಿತ್ತು. ಕೊನೆಗೂ ಗಡದ್ ನಿದ್ದೆಯಲ್ಲಿದ್ದ ಜಿಬಿಎ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡಿ ಬಂದಿದ್ದಾರೆ. ರಾತ್ರಿ ನಿದ್ದೆ ಬಿಟ್ಟು ರಸ್ತೆಗೆ ಡಾಂಬಾರು ಹಾಕಿದ್ದಾರೆ. ಶಾಂತಿನಗರ ಡಬಲ್ ರೋಡ್ಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಗೆ ಡಾಂಬಾರು ಭಾಗ್ಯ ಸಿಕ್ಕಿದೆ. ಈಗ ಟಿವಿ9ನ ವರದಿ ಬೆನ್ನಲ್ಲೇ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ನಾನೀಗ ಶಾಂತಿನಗರ ಡಬಲ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ರಸ್ತೆಯಲ್ಲಿ ಮಿಷನ್ ರೋಡ್ ಏನಿದೆ, ಈ ಒಂದು ಮಿಷನ್ ರೋಡ್ನಲ್ಲಿ ಪ್ರತಿನಿತ್ಯ ಗುಂಡಿಗಳಿಂದ ಜನರು ಬೇಸತ್ತು ಹೋಗಿದ್ರು. ಜೊತೆಗೆ ಇಡೀ ರಸ್ತೆ ಅಧ್ವಾನ ಆಗಿತ್ತು. ಈ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡೋ ಮೂಲಕ
GBA ಅಧಿಕಾರಿಗಳ ಕಣ್ತೆರೆಸುವ ಕೆಲಸವನ್ನ ಮಾಡಿತ್ತು. ಈಗ ರಾತ್ರೋರಾತ್ರಿ ಇಡೀ ರಸ್ತೆಗೆ ಡಾಂಬರನ್ನು ಹಾಕಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಸುಮಾರು 1 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆಗೆ ಈಗ ಕಂಪ್ಲೀಟ್ ಆಗಿ ಡಾಂಬರೀಕರಣವನ್ನ GBA ಅಧಿಕಾರಿಗಳು ರಾತ್ರಿ ಮಾಡಿಸಿರುವಂಥದ್ದು. ಇಡೀ ರಸ್ತೆಗೆ ಕಂಪ್ಲೀಟ್ ಆಗಿ ಟಾರನ್ನು ಹಾಕುವ ಮೂಲಕ ರಸ್ತೆ ಗುಂಡಿಗಳಿಂದ ಮುಕ್ತಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ರಾಜಧಾನಿಯ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಒಂದು ದುಸ್ಥಿತಿ ಇದೆ. ಅಂದ್ರೆ ರಸ್ತೆಗಳು ಅಧ್ವಾನ ಆಗಿದೆ. ಆ ಒಂದು ಜಾಗಗಳಲ್ಲೂ ಕೂಡ ಗುಂಡಿ ಮುಚ್ಚುವ ಕೆಲಸವನ್ನ ಮಾಡುತ್ತಾ, ಜೊತೆಗೆ ಜನರಿಗೆ ಆಗ್ತಿರುವಂತ ಗುಂಡಿಗಳ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನು ಕೊಡುವ ಕೆಲಸವನ್ನ GBA ಅಧಿಕಾರಿಗಳು ಮಾಡ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.